ಆನೆ ಮಹಲ್ ಬಳಿ ಪದೇ ಪದೇ ಅಲ್ಲಿ ಮಣ್ಣು ಕುಸಿತವಾಗ್ತಾ ಇರುವಂತಹ ಘಟನೆಗಳು ಸಂಭವಿಸ್ತಾ ಇದೆ. ಮಣ್ಣನ್ನ ತೆರವುಗೊಳಿಸಿದ್ರೂ ಕೂಡ ಭೂಕುಸಿತದ ಮುಂದುವರೆದ ಭಾಗ ಇನ್ನೂ ಕೂಡ ನಿಲ್ತಾ ಇಲ್ಲ. ಹಾಸನದಲ್ಲಿ ಆಗ್ತಾ ಇರುವ ಭಾರೀ ಮಳೆಯ ಎಫೆಕ್ಟ್ ಮಣ್ಣು ಕುಸಿಯುವಂತಹ ಕೆಲಸ ಇನ್ನೂ ಕೂಡ ಮುಂದುವರೆದಿದೆ. ಆನೆ ಮಹಲ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಣ್ಣು ಕುಸಿತವಾಗಿದ್ದು ಅಲ್ಲಿ ವಾಹನ ಸಂಚಾರಕ್ಕೆ ತೊಡಕಾಗ್ತಾ ಇದೆ. ಮತ್ತೆ ಮತ್ತೆ ಮಣ್ಣನ್ನ ತೆರವು ಮಾಡ್ತಿದ್ದಾರೆ, ಮತ್ತೆ ವಾಹನ ಸಂಚಾರಕ್ಕೆ ಅವಕಾಶ ಮಾಡ್ತಿದ್ದಾರೆ, ಮತ್ತು ಭೂಕುಸಿತವಾಗ್ತಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಭಾರಿ ಮಳೆಗೆ ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಪದೇ ಪದೇ ಮಣ್ಣು ಕುಸಿತ ಉಂಟಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಿತ್ತು. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದೇ ಜಾಗದಲ್ಲಿ ಮೇಲಿನಿಂದ ಮಣ್ಣು ಕುಸಿತ ಹೋಗ್ತಿತ್ತು. ಯಾಕೆಂದರೆ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿಗಾಗಿ ಎರಡೂ ಬದಿಗಳಲ್ಲಿ ಸುಮಾರು 100 ಅಡಿಗಳಷ್ಟು ಅವೈಜ್ಞಾನಿಕವಾಗಿ 90 ಡಿಗ್ರಿ ಮಾದರಿಯಲ್ಲಿ ಭೂಮಿಯನ್ನು ಕೊರೆಯಲಾಗ್ತಿತ್ತು. ಇದರಿಂದಾಗಿ ಬಹುತೇಕ ಆನೆಮಹಲ್ ಬಳಿ ಸುಮಾರು 1 ಕಿಲೋಮೀಟರ್ಗಳ ದೂರದಷ್ಟು ಜಾಗದಲ್ಲಿ ಮಣ್ಣು ಕುಸಿತವಾಗಿ ವಾಹನ ಸಂಚಾರ ಕೆಲಕಾಲ ಅಡಚಣೆ ಉಂಟಾಗಿತ್ತು. ಪದೇ ಪದೇ ಮಳೆ ಬರ್ತಾ ಇರೋದ್ರಿಂದ ಮಣ್ಣು ಕುಸಿತಲೇ ಇದೆ. ಹೀಗಾಗಿ ವಾಹನ ಸವಾರರು ಅತ್ಯಂತ ಜಾಗರೂಕತೆಯಾಗಿ ಓಡಾಡುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಮಣ್ಣು ಕುಸಿತದಿಂದ ಸಮಸ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಅವರು ಅಧಿಕಾರಿಗಳೊಂದಿಗೆ ಭೇಟಿಯನ್ನು ನೀಡಿದರು. ಅಲ್ಲದೆ ಸ್ಥಳಕ್ಕೆ ಬರದ PD ಅವರನ್ನು ಸಹ ತರಾಟೆಗೆ ತೆಗೆದುಕೊಂಡು, ಅದಲ್ಲದೆ ಏನು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದಿರ, ಹಾಗಾಗಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಕೂಡಲೇ ತುರ್ತು ಕ್ರಮ ಕೈಗೊಳ್ಳಿ ಹೇಳಿ ಅಂತ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ಸಾರ್ವಜನಿಕರು ನಮ್ಮ ಮೇಲೆ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. ಆದರೆ ನೀವು ನೋಡಿದರೆ ಅನುದಾನವನ್ನು ನೀವೇ ತೆಗೆದುಕೊಳ್ತೀರಾ, ಎಲ್ಲವೂ ನೀವೇ ಮಾಡ್ತೀರಾ, ಆದರೆ ಕೆಲಸ ಮಾತ್ರ ಮಾಡಲ್ಲ. ಇದರಿಂದಾಗಿ ನಮ್ಮ ಮೇಲೆ ಸಾರ್ವಜನಿಕರು ಆಕ್ರೋಶ ಹೋಗ್ತಾ ಇದ್ದಾರೆ ಅಂತ ಹೇಳಿ ಸ್ಥಳದಿದ್ದಂತಹ NH ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈಗ ಸದ್ಯ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಏನು ಆನೆಮಹಲ್ ಬಳಿ ಭೂಕುಸಿತ ಉಂಟಾಗ್ತಿದೆ ಆ ಜಾಗದಲ್ಲಿ ಈಗಿನಿಂದನೇ ರಸ್ತೆ ತಡೆಯನ್ನು ಮಾಡಿ, ಆ ನಂತರದಲ್ಲಿ ಅದರ ಪಕ್ಕದಲ್ಲಿ ಏನೀಗ ಸಿಮೆಂಟ್ ರಸ್ತೆ ಕಾಮಗಾರಿಗಾಗಿ ಈಗ ರಸ್ತೆಯನ್ನು ಬಗೆಯಲಾಗಿದೆ. ಇಲ್ಲಿ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಳ್ಳಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಕೆಲವು ವಾಹನಗಳು ಡೋಜರ್ ಇರ್ಬೋದು, ಇಟಾಚಿ ಇರ್ಬೋದು, JCB ಇರ್ಬೋದು, ಪ್ರತಿಯೊಂದು ಸಹ ಈಗ ಈ ಭಾಗದಲ್ಲಿ ರಸ್ತೆಯಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳೋಕ್ಕೆ ಎಲ್ಲ ನೆಲವನ್ನು ಸಮದಟ್ಟು ಮಾಡ್ತಾ ಇದ್ದಾರೆ. ಈಗ ಆನೆಮಹಲ್ ಬಳಿ ಏನು 1 ಕಿಲೋಮೀಟರ್ ಮಣ್ಣು ಕುಸಿತವಾಗ್ತಿದೆ, ಆ ಸ್ಥಳದಲ್ಲಿ ಈಗ ಕಾಮಗಾರಿ ಮುಗಿಯೋವರೆಗೂ ಸಹ ವಾಹನ ಸಂಚಾರ ಸ್ಥಗಿತಗೊಳ್ತದೆ. ಆ ನಂತರದಲ್ಲಿ ಪಕ್ಕದಲ್ಲಿ ವಾಹನ ಸಂಚಾರ ಓಡಲಿಕ್ಕೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಇನ್ನೂ ಸಿಮೆಂಟ್ ರಸ್ತೆ ಆಗಬೇಕು, ಆದರೆ ಇನ್ನೂ ಸಹ ಅದು ಆಗಿಲ್ಲ. ಏನು ಪದೇ ಪದೇ ಮಣ್ಣು ಕುಸಿತದಿಂದ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತಿದೆ. ಅಲ್ಲದೆ ಯಾವುದಾದ್ರೂ ಅನಾಹುತ ಸಂಭವಿಸುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಕೂಡಲೇ ಈಗ ಒಂದೆಡೆ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಿ ಆ ಮೇಲಿಂದ ಕುಸಿತಾ ಇರ್ತಕ್ಕಂತಹ ಮಣ್ಣೇನಿದೆ ಅದನ್ನು ಕುಸಿದಂತೆ ತುರ್ತು ಕ್ರಮ ಕೈಗೊಳ್ಳಲಿಕ್ಕೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಮಗಾರಿಯನ್ನು ಆರಂಭ ಮಾಡಿದರೆ ಮೇಲೆ ಏನು ಮಣ್ಣು ಕುಸಿತವಾಗ್ತಿದೆ ಅದನ್ನು ತೆರವುಗೊಳಿಸಿ ಆ ನಂತರದಲ್ಲಿ ಇಲ್ಲಿ ವಾಹನಗಳ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV, ಆನೆಮಹಲ್.